ಸಂಭ್ರಮಾಚರಣೆ ಮಾಡುವಂಥದ್ದು RCB ಸಂಭ್ರಮಾಚರಣೆಯಲ್ಲಿ ಸಾವಿನ ಸೂತಕವನ್ನು ನಾವು ನೋಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು. ನನಗೆ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಮಾಹಿತಿ, ಅವ್ರ ಕಾರ್ಯಕ್ರಮ ಸನ್ಮಾನ ಮಾಡ್ತಾ ಇದ್ರೆ ಇಲ್ಲಿ 4 ಜನ ಸತ್ತಿದ್ರು. ನನಗೆ ಮಾಹಿತಿ ಇದೆ, ಒಬ್ಬ ಮುಖ್ಯಮಂತ್ರಿಗೆ ಸತ್ತ ತಕ್ಷಣ ಮೆಸೇಜ್ ಬರ್ತೈತೆ. ಸಾವಿನ ಮೇಲೆ ನೀವು ಸನ್ಮಾನ ಮಾಡಿದ್ರೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರು ಹೇಳಕ್ಕೆ ಸಾಧ್ಯ ಆಗ್ತೈತೆ? ನೀವು ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅನುಮತಿ ಬೇಕಲ್ಲ. ಸರ್ಕಾರ ಮಾಡಲಿ, ಪ್ರೈವೇಟ್ ಅವ್ರು ಮಾಡಲಿ, ಯಾರೇ ಮಾಡಲಿ, ನೀವು ಅನುಮತಿ ತೊಗೊಂಡಿದ್ದೀರಾ? ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಅಂತ ನಿಮ್ಗೇನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು? ಏನೂ ಇಲ್ಲ. ಬರೋನ್ನೆಲ್ಲ ಬನ್ನಿ ಇವತ್ತೇ ಮಾಡಬೇಕು ಅಂತ ಏನಿತ್ತು? ನಾಳೆ ಆರಾಮ್ಸೆ 11 ಗಂಟೆಗೆ ಅರೇಂಜ್ಮೆಂಟ್ ಮಾಡಿ, ಬ್ಯಾರಿಕೇಡ್ ಮಾಡಿ, ವ್ಯವಸ್ಥೆ ಮಾಡಿದರೆ ಈ ಅಮಾಯಕ ಜನಗಳ ಜೀವ ಉಳಿಸ್ಬೋದಾಯ್ತಲ್ಲ. ಸತ್ತಿರೋರು ಈ ದೇಶ ಕಟ್ಟಕ್ಕೆ ಹೊರಟಿರೋಂಥ ಯುವಕರು ಸತ್ತಿರೋದು. ಅವ್ರ ತಾಯಿಗೆ ಏನು ಉತ್ತರ ಕೊಡ್ತೀರಾ ನೀವು ಇವತ್ತು? ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀರಾ? ಸರ್ಕಾರ ತಪ್ಪು ಮಾಡ್ತು ಅಂತ ಕ್ಷಮಾಪಣೆ ಕೇಳ್ತೀರಾ ಅವ್ರ ಹತ್ರ? ಈ ರೀತಿ ನಾನು ಈ ಥರ ಬೇಜವಾಬ್ದಾರಿ ಸರ್ಕಾರವನ್ನು ಯಾರು ನೆನೆಸೋಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಂದಿರ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸರ್ಕಾರ ಆತರ ಪಡ್ತಾ ಅಂತ ಎಲ್ಲ ವಿಜೇಂದ್ರ ಅವರು ಹೋದ್ರ ಏನು ಹೇಳು? ಸರ್ಕಾರ ಆತರ ಪಡ್ತಾ ಅಂತ ಸರ್ಕಾರ ಆತರ ಅಲ್ಲ, ಆತರ ಅನ್ನೋದಕ್ಕಿಂತನೂ ಕೂಡ ಮೈಮರಿತು. ಒಬ್ಬ ಜವಾಬ್ದಾರಿ ಯಜಮಾನ ಅಂತ ಹೇಳಿದ್ರೆ ಅವನಿಗೆ ಜವಾಬ್ದಾರಿ ಇರಬೇಕು. ಆ ಜವಾಬ್ದಾರಿಯನ್ನು ಮರೆತು ಸೋಮಾರಿತನದಲ್ಲಿ ಕಾರ್ಯಕ್ರಮ ಮಾಡಿರೋದು. ಪೊಲೀಸ್ ಅಧಿಕಾರಿಗಳು ಕೈಕಟ್ಟು ನಿಂತ್ಕೊಂಡಿದ್ರು. ಏನು ವ್ಯವಸ್ಥೆ ಮಾಡೋಕ್ಕೆ ನೀವು ಒಂದಿನದಲ್ಲಿ ನೀವು ಏಕಾಏಕಿ ಒಂದು 6 ಗಂಟೆ ಮುಂಚೆ ಅನೌನ್ಸ್ ಮಾಡಿಬಿಟ್ಟು ಮೆರವಣಿಗೆ ಇದೆ ಬನ್ನಿ ಅಂತೀರ. ಆಮೇಲೆ ಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಬಂದು ಮೆರವಣಿಗೆ ಕ್ಯಾನ್ಸಲ್ ಅಂತೀರ. ಜನ ಎಲ್ಲಿಗೋಗ್ಬೇಕು? 2 ಕಡೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ಒಂದು ಕಡೆ ಮಾಡಿದರೆ ಪೊಲೀಸರು ಒಂದು ಕಡೆ ಗುಂಪಾಗಿ ನಿಂತು ಅದನ್ನು ಕಂಟ್ರೋಲ್ ಮಾಡೋ ಅವಕಾಶ ಇತ್ತು ಪೊಲೀಸರು. ನೀವು 2 ಕಡೆ ಕಾರ್ಯಕ್ರಮ, ಕನ್ಫ್ಯೂಷನ್. ಮೆರವಣಿಗೆಯಲ್ಲಿ ದಾರಿ ಉದ್ದಕ್ಕೂ ನಿಲ್ಲಿಸ್ಬೇಕಾ? ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕಾ? ಆ ಕಾರ್ಯಕ್ರಮ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಈ ಕಾರ್ಯಕ್ರಮ ನಿಜಕ್ಕೂ ಇದೊಂದು ಹೃದಯವನ್ನು ಕಲ್ಕೋದು. ಇದು ನಮ್ಮ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಸುದ್ದಿಯಾಗಿದೆ. ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜಾಕ್ಬಿಟ್ರಿ ಇವತ್ತು ನೀವು. ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಗ್ಗಳಿಕೆ ಇತ್ತು. ಶಿಸ್ತು, ಸಂಯಮ ಪೊಲೀಸ್ ಇಲಾಖೆಗಿತ್ತು. ಅವೆಲ್ಲವನ್ನು ಗಾಳಿಗೆ ತೂರಿಸ್ಬಿಟ್ರಿ ಇವತ್ತು. ಇಡೀ ಪೊಲೀಸ್ ಇಲಾಖೆಯ ಫೇಲೂರನ್ನು ಇಡೀ ದೇಶಕ್ಕೆ ಮುಂದೆ ಬೆತ್ತಲೆ ಮಾಡಿಬಿಟ್ರಿ ನೀವು. ಹೇಳಿದ್ದೀನಿ ಅದು. ಈಗಾಗಲೇ ನಾನು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀನಿ. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತೊಗೊಬೇಕಾಗಿತ್ತು. ತೊಗೊಂಡಿದ್ರಾ? 2ನೇ ಪ್ರಶ್ನೆ, ನೀವು ಸನ್ಮಾನ ಮಾಡೋಕ್ಕೆ ಮುಂಚೆನೇ ಅಲ್ಲಿ 4 ಜನ ಸತ್ತೋದ್ರು. ಅದ್ರ ಮಧ್ಯೆ ಸನ್ಮಾನ ಮಾಡಿದ್ದೀರಾ? ಇದು ನ್ಯಾಯನಾ? ಇಷ್ಟೊಂದು ಅಜಾಗರೂಕತೆ ಮಾಡಿ ಈ ಸಾವಿಗೆ ಯಾರು ಕಾರಣ? ನೀವು ತಲೆ ಕೊಡ್ತೀರಾ ಇದಕ್ಕೆ? ಈ ಸಾವಿಗೆ ತಲೆ ಕೊಡ್ತೀರಾ ನೀವು? ಸರ್ಕಾರ, ಮುಖ್ಯಮಂತ್ರಿಗಳು ತಲೆ ಕೊಡ್ತೀರಾ? ಈ 3 ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಈ ಸರ್ಕಾರ ಇವತ್ತು ನಡೆದಂಥ ಘಟನೆ ಇಡೀ ದೇಶದ ಮುಂದೆ ಈ ಸರ್ಕಾರ ಚೀಮಾರಿ ಹಾಕ್ಸ್ಕೊತಾ ಇದೆ. ಇದು ದೇಶದ ಮುಂದೆ ಆ ತಾಯಂದಿರು, ಸತ್ತಂಥ ತಾಯಂದಿರು, ಅವ್ರ ತಂದೆ ತಾಯಿ, ಅವರ ಗೋಳು, ಅವ್ರಿಗೆ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳ ಮೊಮ್ಮಕ್ಕಳು ರಾಜ್ಯಪಾಲ ವೇದಿಕೆಯಲ್ಲಿ ಕಂಡಿದ್ದು ಇದು ಬಹಳ ದುರಂತವಾಗಿ ಕಾಣ್ತಾ ಇತ್ತು. ವಿರಾಟ್ ಕೊಹ್ಲಿ ಬೇಸರವನ್ನು ಮಾಡ್ಕೊಂಡಿದ್ದು ಹೋಗಿತ್ತು. ನೋಡಿ, ಈ ಸರ್ಕಾರ ಅವ್ರ ಕುಟುಂಬದವ್ರನ್ನ, ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಅವ್ರ ಫೋಟೋ ಶೋ ಮಾಡ್ಕೊಳಕ್ಕೆ ಮಾಡಿದಂಥ ಕಾರ್ಯಕ್ರಮ. ಜನಗಳು ಬಂದಿದ್ದಾರೆ, ನಮ್ಮ ಮತದಾರರು ಬಂದಿದ್ದಾರೆ, ನಮ್ಮನ್ನು ಗೆಲ್ಲಿಸಿದಂಥ ದೇವರು ಬಂದು ಇದ್ದಾರೆ ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅವ್ರ ಕುಟುಂಬ, ಅವ್ರ ಸ್ನೇಹಿತರು, ಅವ್ರ ಫೋಟೋ ಶೋ, ಪ್ಲೇಯರ್ಸ್ ಜೊತೆ ಫೋಟೋ ಅಂತ ತೆಗೆಸ್ಕೊಳೋದು, ಮಾತಾಡೋದು ಇಷ್ಟು ಮುಖ್ಯ ಆಯ್ತೇ ಹೊರತು ಆ ಜನತಾ ಜನಾರ್ದನ ರೋಡಲ್ಲಿ ನಿಂತಿದ್ದಾನೆ, ಅವನ ಸಾವಿನಲ್ಲಿ
ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದೆ ಅಂತ ಇವ್ರಿಗೆ ಅನಿಸ್ಲೇ ಇಲ್ಲ. ಇಂಥ ಹೃದಯಹೀನ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೇವೆ. ಸರ್ ಎನಿ ಎನ್ಕ್ವೈರಿ ಏನಾದರೂ ಡಿಮಾಂಡ್ ಮಾಡ್ತಿದ್ದೀರಾ ಸರ್? ಇದು ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಯಾರೋ ಇವ್ರು ಬೇಕಾದಂಥ ರಿಟೈರ್ಡ್ ಆಗಿರುವಂಥ ನ್ಯಾಯಾಧೀಶರನ್ನ ಹುಡುಕಿ ತನಿಖೆ ಮಾಡಿಸಿದ್ರೆ ಈ ರಾಜ್ಯ ಜನ ಶಾಪ ಆಗ್ತೈತೆ. ಇದನ್ನು ನನಗನ್ಸ್ತತೆ CBI ತನಿಖೆಗೆ ಕೊಡಬೇಕು ಅಥವಾ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿಯನ್ನು ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ವಿಜಯೇಂದ್ರ ಅವರು ನಾವೆಲ್ಲರೂ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್ ಇಲ್ಲಿವರೆಗೆ ಎಲ್ಲರಿಗೂ ಕೂಡ ಪರಿಹಾರ ಕೊಡಬೇಕು. ಈ ಸಾವಿಗೆ ನೀವೇ ಕಾರಣ, ಅದಕ್ಕೆ ಅವರಿಗೆ ದೊಡ್ಡ ಮೊತ್ತದ ಪರಿಹಾರ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ. ಸಂಭ್ರಮಾಚರಣೆ ಮಾಡುವಂಥದ್ದು RCB ಸಂಭ್ರಮಾಚರಣೆಯಲ್ಲಿ ಸಾವಿನ ಸೂತಕವನ್ನು ನಾವು ನೋಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾಗಿತ್ತು. ನನಗೆ ವಿರೋಧ ಪಕ್ಷದ ನಾಯಕನಾಗಿ ನನಗೆ ಮಾಹಿತಿ, ಅವ್ರ ಕಾರ್ಯಕ್ರಮ ಸನ್ಮಾನ ಮಾಡ್ತಾ ಇದ್ರೆ ಇಲ್ಲಿ 4 ಜನ ಸತ್ತಿದ್ರು. ನನಗೆ ಮಾಹಿತಿ ಇದೆ. ಒಬ್ಬ ಮುಖ್ಯಮಂತ್ರಿಗೆ ಸತ್ತ ತಕ್ಷಣ ಮೆಸೇಜ್ ಬರ್ತೈತೆ. ಸಾವಿನ ಮೇಲೆ ನೀವು ಸನ್ಮಾನ ಮಾಡಿದ್ರೆ ನಿಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಯಾರು ಹೇಳಕ್ಕೆ ಸಾಧ್ಯ ಆಗ್ತೈತೆ? ನೀವು ಈ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅನುಮತಿ ಬೇಕಲ್ಲ. ಸರ್ಕಾರ ಮಾಡಲಿ, ಪ್ರೈವೇಟ್ ಅವ್ರು ಮಾಡಲಿ, ಯಾರೇ ಮಾಡಲಿ, ನೀವು ಅನುಮತಿ ತೊಗೊಂಡಿದ್ದೀರಾ? ಎಷ್ಟು ಜನ ಸಂಖ್ಯೆ ಸೇರ್ತಾರೆ ಅಂತ ನಿಮ್ಗೇನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸರು? ಏನೂ ಇಲ್ಲ. ಬರೋರ್ನೆಲ್ಲ ಬನ್ನಿ ಇವತ್ತೇ ಮಾಡಬೇಕು ಅಂತ ಏನಿತ್ತು? ನಾಳೆ ಆರಾಮ್ಸೆ 11 ಗಂಟೆಗೆ ಅರೇಂಜ್ಮೆಂಟ್ ಮಾಡಿ, ಬ್ಯಾರಿಕೇಡ್ ಮಾಡಿ, ವ್ಯವಸ್ಥೆ ಮಾಡಿದರೆ ಈ ಅಮಾಯಕ ಜನಗಳ ಜೀವ ಉಳಿಸ್ಬೋದಾಯ್ತಲ್ಲ. ಸತ್ತಿರೋರು ಈ ದೇಶ ಕಟ್ಟಕ್ಕೆ ಹೊರಟಿರೋಂಥ ಯುವಕರು ಸತ್ತಿರೋದು. ಅವ್ರ ತಾಯಿಗೆ ಏನು ಉತ್ತರ ಕೊಡ್ತೀರಾ ನೀವು ಇವತ್ತು? ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀರಾ? ಸರ್ಕಾರ ತಪ್ಪು ಮಾಡ್ತು ಅಂತ ಕ್ಷಮಾಪಣೆ ಕೇಳ್ತೀರಾ ಅವ್ರ ಹತ್ರ? ಈ ರೀತಿ ನಾನು ಈ ಥರ ಬೇಜವಾಬ್ದಾರಿ ಸರ್ಕಾರವನ್ನು ಯಾರು ನೆನೆಸೋಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಂದಿರ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸರ್ಕಾರ ಆತರ ಪಡ್ತಾ ಅಂತ ಸರ್? ಎಲ್ಲ ವಿಜೇಂದ್ರ ಅವರು ಹೋದ್ರ? ಇಂಗ್ಲಿಷ್ನವ್ರು ಮಾತಾಡ್ತಾರೆ. ಏನು ಹೇಳು? ಸರ್ಕಾರ ಆತರ ಪಡ್ತಾ ಅಂತ ವಿಚಾರದಲ್ಲಿ ಸರ್ಕಾರ ಆ ಥರ ಅಲ್ಲ. ಆ ಥರ ಅನ್ನೋದಕ್ಕಿಂತನೂ ಕೂಡ ಮೈಮರಿತು. ಒಬ್ಬ ಜವಾಬ್ದಾರಿ ಯಜಮಾನ ಅಂತ ಹೇಳಿದ್ರೆ ಅವನಿಗೆ ಜವಾಬ್ದಾರಿ ಇರಬೇಕು. ಆ ಜವಾಬ್ದಾರಿಯನ್ನು ಮರೆತು ಸೋಮಾರಿತನದಲ್ಲಿ ಕಾರ್ಯಕ್ರಮ ಮಾಡಿರೋದು. ಪೊಲೀಸ್ ಅಧಿಕಾರಿಗಳು ಕೈಕಟ್ಟು ನಿಂತ್ಕೊಂಡಿದ್ರು. ಏನು ವ್ಯವಸ್ಥೆ ಮಾಡೋಕ್ಕೆ ನೀವು ಒಂದಿನದಲ್ಲಿ ನೀವು ಏಕಾಏಕಿ ಒಂದು 6 ಗಂಟೆ ಮುಂಚೆ ಅನೌನ್ಸ್ ಮಾಡಿಬಿಟ್ಟು ಮೆರವಣಿಗೆ ಇದೆ ಬನ್ನಿ ಅಂತೀರ. ಆಮೇಲೆ ಮಂತ್ರಿಗಳು, ಹೋಮ್ ಮಿನಿಸ್ಟ್ರು ಬಂದು ಮೆರವಣಿಗೆ ಕ್ಯಾನ್ಸಲ್ ಅಂತೀರ. ಜನ ಎಲ್ಲಿಗೋಗ್ಬೇಕು? 2 ಕಡೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ಒಂದು ಕಡೆ ಮಾಡಿದರೆ ಪೊಲೀಸರು ಒಂದು ಕಡೆ ಗುಂಪಾಗಿ ನಿಂತು ಅದನ್ನು ಕಂಟ್ರೋಲ್ ಮಾಡೋ ಅವಕಾಶ ಇತ್ತು ಪೊಲೀಸರು. ನೀವು 2 ಕಡೆ ಕಾರ್ಯಕ್ರಮ, ಕನ್ಫ್ಯೂಷನ್. ಮೆರವಣಿಗೆಯಲ್ಲಿ ದಾರಿ ಉದ್ದಕ್ಕೂ ನಿಲ್ಲಿಸ್ಬೇಕಾ? ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕಾ? ಆ ಕಾರ್ಯಕ್ರಮ ಏನು ಕೇಳೋರಿಲ್ಲ. ಈ ಕಾರ್ಯಕ್ರಮ ನಿಜಕ್ಕೂ ಇದೊಂದು ಹೃದಯವನ್ನು ಕಲ್ಕೋದು. ಇದು ನಮ್ಮ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಸುದ್ದಿಯಾಗಿದೆ. ಕರ್ನಾಟಕದ ಮಾನ ಮರ್ಯಾದೆಯನ್ನು ಹರಾಜಾಕ್ಬಿಟ್ರಿ ಇವತ್ತು ನೀವು. ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಗ್ಗಳಿಕೆ ಇತ್ತು. ಶಿಸ್ತು, ಸಂಯಮ ಪೊಲೀಸ್ ಇಲಾಖೆಗಿತ್ತು. ಅವೆಲ್ಲವನ್ನ ಗಾಳಿಗೆ ತೂರಿಸ್ಬಿಟ್ರಿ ಇವತ್ತು. ಇಡೀ ಪೊಲೀಸ್ ಇಲಾಖೆಯ ಫೇಲೂರನ್ನು ಇಡೀ ದೇಶಕ್ಕೆ ಮುಂದೆ ಬೆತ್ತಲೆ ಮಾಡಿಬಿಟ್ರಿ ನೀವು. ಹೇಳಿದ್ದೀನಿ ಅದು. ಈಗಾಗಲೇ ನಾನು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀನಿ. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಕೂಡ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತೊಗೊಬೇಕಾಯ್ತು. ತೊಗೊಂಡಿದ್ರಾ? 2ನೇ ಪ್ರಶ್ನೆ, ನೀವು ಸನ್ಮಾನ ಮಾಡೋಕ್ಕೆ ಮುಂಚೆನೇ ಅಲ್ಲಿ 4 ಜನ ಸತ್ತೋದ್ರು. ಅದ್ರ ಮಧ್ಯೆ ಸನ್ಮಾನ ಮಾಡಿದ್ದೀರ. ಇದು ನ್ಯಾಯನಾ? ಇಷ್ಟೊಂದು ಅಜಾಗರೂಕತೆ ಮಾಡಿ ಈ ಸಾವಿಗೆ ಯಾರು ಕಾರಣ? ನೀವು ತಲೆ ಕೊಡ್ತೀರಾ ಇದಕ್ಕೆ? ಈ ಸಾವಿಗೆ ತಲೆ ಕೊಡ್ತೀರಾ ನೀವು? ಸರ್ಕಾರ, ಮುಖ್ಯಮಂತ್ರಿಗಳು ತಲೆ ಕೊಡ್ತೀರಾ? ಈ 3 ಪ್ರಶ್ನೆಯನ್ನು ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಈ ಸರ್ಕಾರ ಇವತ್ತು ನಡೆದಂಥ ಘಟನೆ ಇಡೀ ದೇಶದ ಮುಂದೆ ಈ ಸರ್ಕಾರ ಚೀಮಾರಿ ಹಾಕ್ಸ್ಕೊತಾ ಇದೆ. ಇದು ದೇಶದ ಮುಂದೆ.
ಆ ತಾಯಂದಿರು ಸತ್ತಂಥ ತಾಯಂದಿರು ಅವ್ರ ತಂದೆ ತಾಯಿ ಅವರ ಗೋಳು ಅವ್ರಿಗೆ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಇನ್ನೊಂದು ಈ ಸಾವಿನ ಮಧ್ಯೆ ಇವತ್ತು ಕಾರ್ಯಕ್ರಮ ವಿಧಾನಸೌಧದಲ್ಲಾದಾಗ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಪ್ರೋಟೋಕಾಲ್ ಪ್ರಕಾರ ಇರುತ್ತೆ. ಆ ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿಗಳ ಮೊಮ್ಮಕ್ಕಳು ಇಷ್ಟೇ ರಾಜ್ಯಭಾರ ವೇದಿಕೆಯಲ್ಲಿ ಕಂಡಿದ್ದು ಇದು ಬಹಳ ದುರಂತವಾಗಿ ಕಾಣ್ತಾ ಇತ್ತು. ವಿರಾಟ್ ಕೊಹ್ಲಿ ಬೇಸರವನ್ನು ಮಾಡ್ಕೊಂಡಿದ್ದು ಹೋಗಿತ್ತು. ನೋಡಿ, ಈ ಸರ್ಕಾರ ಅವ್ರ ಕುಟುಂಬದವ್ರನ್ನ, ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಅವ್ರ ಫೋಟೋ ಶೋ ಮಾಡ್ಕೊಳಕ್ಕೆ ಮಾಡಿದಂಥ ಕಾರ್ಯಕ್ರಮ. ಜನಗಳು ಬಂದಿದ್ದಾರೆ, ನಮ್ಮ ಮತದಾರರು ಬಂದಿದ್ದಾರೆ, ನಮ್ಮನ್ನು ಗೆಲ್ಲಿಸಿದಂಥ ದೇವರು ಬಂದು ಇದ್ದಾರೆ ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅವ್ರ ಕುಟುಂಬ, ಅವ್ರ ಸ್ನೇಹಿತರು, ಅವ್ರ ಫೋಟೋ ಶೋ, ಪ್ಲೇಯರ್ಸ್ ಜೊತೆ ಫೋಟೋ ಅಂತ ತೆಗೆಸ್ಕೊಳೋದು, ಮಾತಾಡೋದು ಇಷ್ಟು ಮುಖ್ಯ ಆಯ್ತೆ ಹೊರತು ಆ ಜನತಾ ಜನಾರ್ದನ ರೋಡಲ್ಲಿ ನಿಂತಿದ್ದಾನೆ, ಅವನ ಸಾವಿನಲ್ಲಿ ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದೆ ಅಂತ ಇವ್ರಿಗೆ ಅನಿಸ್ಲೇ ಇಲ್ಲ. ಇಂಥ ಹೃದಯಹೀನ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೇವೆ. ಸರ್ ಎನಿ ಎನ್ಕ್ವೈರಿ ಏನಾದರೂ ಡಿಮಾಂಡ್ ಮಾಡ್ತಿದ್ದೀರಾ ಸರ್? ಇದು ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಯಾರೋ ಇವ್ರು ಬೇಕಾದಂಥ ರಿಟೈರ್ಡ್ ಆಗಿರುವಂಥ ನ್ಯಾಯಾಧೀಶರನ್ನ ಹುಡುಕಿ ತನಿಖೆ ಮಾಡಿಸಿದ್ರೆ ಈ ರಾಜ್ಯ ಜನ ಶಾಪ ಆಗ್ತೈತೆ. ಇದನ್ನು ನನಗನ್ಸ್ತತೆ CBI ತನಿಖೆಗೆ ಕೊಡಬೇಕು ಅಥವಾ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿಯನ್ನು ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ವಿಜಯೇಂದ್ರ ಅವರು ನಾವೆಲ್ಲರೂ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಪರಿಹಾರ ಕೊಡಬೇಕು. ಈ ಸಾವಿಗೆ ನೀವೇ ಕಾರಣ, ಅದಕ್ಕೆ ಅವರಿಗೆ ದೊಡ್ಡ ಮೊತ್ತದ ಪರಿಹಾರ ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೀವಿ.